ಹಿಂಗೆ ಮಾಡಿದರೆ ಬೇಗ ಓಪನ್. ರಿಪಬ್ಲಿಕ್ ಇಂಡಿಯಾ ಇವಾಗಿನವರೆಗೆ ಬೇರೆ ಬೇರೆ ಡೈನೆಸ್ಟಿದು ಸಂಗ್ರಹಗಳು ಇದರಲ್ಲಿ ಇದ್ದಾವೆ. ಇವರು ನಮ್ಮ ದೋಸ್ತ ಪ್ರಕಾಶ್ ಸೇಠ್ ಅಂತೇಳಿ ಒಳ್ಳೆ ಹಳೆಯ ಎಲ್ಲ ಸುಮಾರು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಲ್ಲ ಇದನ್ನು ಅವರು ಇದು ಮಾಡ್ಕೊಂಡಿದ್ದಾರೆ, ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಈ ಸಂಗ್ರಹದಲ್ಲಿ ಇಲ್ಲಿ ನೋಡಿ ಪೂರ್ತಿ ಸಣ್ಣ ಸಣ್ಣ ಮೂರ್ತಿಗಳಿಂದ ದೊಡ್ಡ ಮೂರ್ತಿ ಎಲ್ಲ ಭಾರಿ ಹಳೆಯ ಅತಿ ಹಳೆಯ ಇದೆಲ್ಲ ಸುಮಾರು 106 ಇದ್ದಾವೆ ಇವ್ರ ಹತ್ರ. ಇದೊಂದು ಗೋಪಾಲಕೃಷ್ಣ ಮೂರ್ತಿ, ಅದು ತಾಳೆಗೆರೆಗಳು. ಇದು ಹಳೆ ಅಂದರೆ ಭಾರಿ ಹಳೆ ಪಾತ್ರಗಳು, ನಾವು ನೋಡಿರಲಿಲ್ಲ ಇದನ್ನು. ಅದೊಂದು ಅಲ್ಲಿರೋದು ಚೇಳಿನ ಟೈಪ್ ಇದೆಯಲ್ಲ, ಅದು ಒಂದು ಬೀಗ. ಅದು ಬೀಗ ಹೇಗಿತ್ತು ಬೀಗ. ಇದು ನಿಮ್ಗೊಂದು ಇದು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಬೀಗ ಮತ್ತೆ ಇದು ಬೀಗದ ಕೈ. ಏನ್ ಸರ್? ಬೀಗ ಮತ್ತೆ ಬೀಗದ ಕೈ. ಇದನ್ನ ಇಲ್ಲಿ ನೋಡಿ, ಜಸ್ಟ್ ಇದ್ರೊಳಗೆ ಹಾಕಿ ಹಿಂಗೆ ಮಾಡಿದರೆ ಬೇಗ ಓಪನ್. ಹೀಗೆ ಓಪನ್. ಆಮೇಲೆ ಬೀಗ ಹಾಕೋದಾದ್ರೆ ಹಿಂಗೆ ಹಾಕಿ ಚಿಲಕದಲ್ಲಿ ಹಾಕಿ ಹಿಂಗೆ ಹಾಕಿದರೆ, ಆಮೇಲೆ ಹಿಂಗೆ ಮಾಡಿದರೆ ಭಾಳ ಸಿಂಪಲ್ ಆಗಿ ನೇತಾಡೋದು ಇದು ಮೂಳೆಗೆ. ಇಲ್ಲಿ ನೋಡಿ, ಇದೊಂದು ವಿಶೇಷ. ಇದು ಆಯ್ತಾ? ಇದು ಗುರಾಣಿ, ಕತ್ತಿ ಮತ್ತೆ ಗುರಾಣಿ ಆವಾಗಿಂದು. ಇದು ಅದ್ರ ವಿಶೇಷ. ಇದು ಸಾಮಾನ್ಯ ನಿಮಗೆ ಎಲ್ಲಿಂದ ಅಂದರೆ ಕ್ರಿಸ್ತ ಪೂರ್ವ ಅಂದರೆ ವಿನಿಮಯ ಪದ್ಧತಿ ಅಂತ ಇತ್ತು ಆವಾಗ. ಅಲ್ಲಿ ಬೀಡ್ಸ್ಗಳು ಇದನ್ನೆಲ್ಲ ವಿನಿಮಯ ಮಾಡ್ತಿದ್ರೆ. ಯಾವುದು ಹಳೆ ಮಣಿಗಳು ಇಲ್ಲಿ ಈ ಸಂಗ್ರಹದಲ್ಲಿ ಇಲ್ಲ. ಆದರೆ ಅದನ್ನು ಅಲ್ಲಿಂದ ಹಿಡಿದು ರಿಪಬ್ಲಿಕ್ ಇಂಡಿಯಾ ಇವಾಗಿನವರೆಗೆ ಬೇರೆ ಬೇರೆ ಡೈನೆಸ್ಟಿದು ಸಂಗ್ರಹಗಳು ಇದರಲ್ಲಿ ಇದ್ದಾವೆ. ರಾಜ್ರದ್ದು, ಪ್ರಿನ್ಸಿ ಸ್ಟೇಟು, ಮಿಡಿವಲ್ ಇಂಡಿಯಾ, ಸುಲ್ತಾನೇಟ್ಸ್. ಆ ಪುಸ್ತಕದ ಪರಿಚಯ ಬೇಕು. ಯಾವುದು? ಅವೆಲ್ಲ ಡೆಲ್ಲಿ ಸುಲ್ತಾನೇಟ್. ಇದು ಡೆಲ್ಲಿ ಸುಲ್ತಾನೇಟ್ ಮತ್ತೆ ಪ್ರಿನ್ಸ್ಲಿ ಸ್ಟೇಟ್ ಎಲ್ಲದೂ ಇದೆ. ಇದೆಲ್ಲ ನಿಮಗೆ ಎಷ್ಟು ಪ್ರಿನ್ಸ್ಲಿ ಸ್ಟೇಟ್ ಅಂದರೆ ಹಿಂದೆ ತುಂಡು ರಾಜ್ಯಗಳು, ಅವಾಗೆಲ್ಲ ಬೇರೆ ಬೇರೆ ರಾಜರು ಭಾರತವನ್ನು ಆಳ್ತಾ ಇದ್ರು. ಯಾರು ಪರ್ಷಿಯನ್ ಬರೋಕ್ಕಿಂತ ಮೊದಲು ಬೇರೆ ಬೇರೆ ಕಡೆ ಅವ್ರದ್ದೆಲ್ಲ. ಆಮೇಲೆ ಬ್ರಿಟಿಷರು ಬಂದಾಗ ಅವ್ರಿಗೆ ಬೇರೆ ಬೇರೆ ಸ್ವತಂತ್ರ ಕೊಟ್ಟಿದ್ರು. ಸ್ವತಂತ್ರ ರಾಜರು, ಆಯ್ತಾ? ಇಂಡಿಪೆಂಡೆಂಟ್ ಕಿಂಗ್ಡಮ್ ಅಂತ ಅವರು ಆಳಿರೋ ಇದು ಎಲ್ಲ ಇದೆ. ಎಲ್ಲದೂ ಅಷ್ಟೇ, ಎಲ್ಲದೂ ಸೇಮ್. ಇಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 1000 ಮೇಲಿದಾವೆ. ಲೆಕ್ಕ ಮಾಡಿಲ್ಲ ಸರ್, ಎಷ್ಟು ಅದಕ್ಕಿಂತ ಜಾಸ್ತಿ ಇದೆ. ಹೌದು ನೋಡಿ, ಎಂತ ಒಂದೊಂದು ನೋಡೋಕ್ಕೂ ಆಕರ್ಷಕವಾಗಿದೆ. ಒಂದಕ್ಕೊಂದು ನೋಡ್ತಾ ಇರೋಣ ಅನ್ಸತ್ತೆ. ಕ್ಲಿಯರ್ ಇದೆ. 20 ಒಂದು ಪೇಜ್ ಇದು, ಆಯ್ತಾ? ಇದಿಷ್ಟರಲ್ಲಿ 200 ಇದೆ. 200 ಇದೆ. ಈ ತರದ್ದು ಒಂದು ಸುಮಾರು ಆಲ್ಬಮ್ ಇದೆ. ಎಲ್ಲ ಲೆಕ್ಕ